ಏನಮ್ಮ ಮಿಂಚು, ಮಡೇನೂರು ಮನು ಎಲ್ಲ ಚೆನ್ನಾಗಿರುವಾಗ ಎಲ್ಲ ಚೆನ್ನಾಗಿರುತ್ತಲ್ವಾ? ಎಲ್ಲ ಬೇಕಾಬಿಟ್ಟು ಮಾತಾಡ್ಬಿಡ್ತೀರಾ, ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀರಾ. ಎಲ್ಲ ಚೆನ್ನಾಗಿ ತಿನ್ಕೊಂಡು ಮಜಾ ಮಾಡಿಕೊಂಡು ಆ ಮಗು ಜೊತೆ ಎಲ್ಲ ಆಡ್ಕೊಂಡು ಎಷ್ಟು ಚೆನ್ನಾಗಿದ್ರಿ ಎಲ್ರೂ. ಯಾವುದೋ ಒಂದು ವಿಷಯ ಬಂತು, ಒಂದು ಮನುಷ್ಯ ಸರಿ ಇಲ್ಲ ಅಂದರೆ ನಿಮಗೆ ಮಿಂಚೋರೆ ಇಷ್ಟು ದಿವಸ ಬೇಕಾಗಿತ್ತಾ? ವಿಡಿಯೋ ಎಲ್ಲ ರೆಕಾರ್ಡು ಆಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊತೀರಲ್ಲ, ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ವ? ಅದನ್ನ ಏನು ಎಪಿಸೋಡಲ್ಲಿ ಬಿಡ್ತೀರಾ ನೀವು? ಬೇರೆ ಯಾರು ಸಿಗಲ್ವ ನಿಮಗೆ? ಬರೀ ಕಷ್ಟಪಡೋವಂಥ ವ್ಯಕ್ತಿಗಳ ಮೇಲೆ ನಾನು ನಿಮ್ಮ ಟಾರ್ಗೆಟ್ಗಳು. ರೀ ನಿಮಗೆ ಪ್ರಾಬ್ಲಮ್ ಆಗಿವೆ, ಆಯಿತು, ಹೌದು, ನಾನು ಬಂದು ನಿಂತ್ಕೊಂಡ್ರೆ ನಾನು ನಿಮ್ಮ ಪರವಾಗಿ ನಿಂತ್ಕೊಂಡು ಇನ್ನೂ ಏನೋ ನಿಮಗೂ ಹೋರಾಟಕ್ಕೆ ಬೆಂಬಲ ಕೊಡೋಣ. ಅದು ಬೇರೆ. ನೀವು ಯಾವಾಗ ನಾವು ಕೊಡ್ತಿದ್ವಿ ಅಂದರೆ ನೀವು ಇವೆಲ್ಲ ಮುಚ್ಚುಮರೆ ಮಾಡಿ ಇಟ್ಕೊಂಡ್ಬಿಟ್ಟು ಮಾಡೋ ಟೈಮಲ್ಲಿ ಅವ್ರು ಅಂದಿದ್ದ ಟೈಮಲ್ಲಿ ಚಪ್ಪಲಿ ತೊಗೊಂಡು ಹೊಡೆಯೋದು ಬಿಟ್ಬಿಟ್ಟು ಆ ಟೈಮಲ್ಲಿ ಮಾಡಿದೆ. ಈಗ ಬಂದ್ಬಿಟ್ಟು ಇದು ಹಿಂಗಂದ, ಅವ್ನು ಹಿಂಗಂದ, ಇವ್ರ ಮೇಲೆ ಹಿಂಗಂದ ಅಂತ ಹೇಳಿದ್ರೆ ಯಾವ ರೀತಿ ಅರ್ಥ ರೀ? ಅವತ್ತೊಂದು ದಿವಸ ಹೇಳ್ಬೇಕಾಗಿರುತ್ತೆ. ಎಷ್ಟೋ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಹೇಳಿದ್ರೆ ಬಿಡ್ತಾ ಇದ್ರೆ ಇವ್ರನ್ನೆಲ್ಲ. ನೀವೇ ಯಾಕೆ ಬಿಡ್ಬೇಕು? ಎರಡು ಕೊಡ್ಬೇಕಾಯ್ತು ಸರಿಯಾಗಿ ಆವಾಗಲೇನೆ. ಶಿವಣ್ಣ ಏನ್ರಿ ಮಾಡಿದ್ದಾರೆ ನಿಮಗೆ? ದರ್ಶನ್ ಏನ್ರಿ ಮಾಡಿದ್ದಾರೆ? ದುರ್ವ ಏನ್ರಿ ಮಾಡಿದ್ದಾರೆ? ಎಲ್ಲ ಕಷ್ಟ ಪಡ್ಕೊಂಡು ಅವ್ರವ್ರ ಒಂದೊಂದು ಮೂವಿ ಮಾಡಿದ್ರೆ ಎಷ್ಟು ಜನ ಊಟ ಆಗುತ್ತೆ ಗೊತ್ತಾ ಅವ್ರಿಗೆ? ಎಷ್ಟು ಜನ ಕಾಯ್ಕೊಂಡಿರ್ತಾರೆ. ನಿಮ್ಗೇನು ಗೊತ್ತಿಲ್ಲ? ನಿಮ್ಗೆ ಗೊತ್ತಿದ್ದವನು ಈ ಥರ ಮಾಡ್ತಿರಲ್ಲ, ಸರಿನಾ? ಇದೆಲ್ಲ ಯಾವತ್ತು ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ ಇದು, ಆಯ್ತಾ? ಅದೇನಿದೆ ವಿಡಿಯೋಗಳನ್ನೆಲ್ಲ ಯಾವುದೇ ಕಾರಣಕ್ಕೂ ಶಿವಣ್ಣದೇನೇ ಇದ್ರೂ ಬಿಡಕ್ಕೆ ಹೋಗ್ಬೇಡ್ರಿ. ಅವ್ರ ಮನ್ಸುಗಳೆಲ್ಲ ನೋಯ್ಸಕ್ಕೆ ಹೋಗ್ಬೇಡ್ರಿ. ಇನ್ನೂ ಅವ್ರನ್ನ ದೊಡ್ಡದಾಗಿ ನಾವು ನೋಡಬೇಕು. ಅವ್ರ ನಿಮ್ಮ ಆಯುಸ್ ಕೊಟ್ಟು ಅವ್ರನ್ನ ಆಯುಸ್ನ ಬೆಳೆಸ್ಬೇಕು ಸ್ನೇಹಿತರೆ. ಇಂಥವ್ರಿಗೆ